ಮಹಿಳಾ ದಿನಾಚರಣೆ ಸೆಲೆಬ್ರೇಷನ್ ಸಂಭ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೂಡಿಗೆರೆ ಶಾಸಕಿ ನಯನಾ ಮೊಟ್ಟಮ್ಮ ಅವರು. ಹಲೋ. ಹಾಯ್ ಶೀಲಾ ಅವರೇ, ಹೇಗಿದ್ದೀರಾ? ಆಸ್ ಯೂಶುವಲ್ ನೀವಂತೂ ಬ್ಯುಸಿ ಇದ್ದೀರಾ. ಸ್ವಲ್ಪ ಮಹಿಳಾ ದಿನಾಚರಣೆ ಅಂದ ತಕ್ಷಣನೇ ನಿಮ್ಗೂ ಬಹಳಷ್ಟು ಪ್ರೋಗ್ರಾಮ್ಸ್ ಇರತ್ತೆ ಅನ್ಸತ್ತೆ. ಮಹಿಳಾ ರಾಜಕಾರಣಿ, ಯುವ ರಾಜಕಾರಣಿ ನೀವು. ಸೊ ಈ ಮಹಿಳಾ ದಿನಾಚರಣೆ ಏನ್ ಸ್ಪೆಷಲ್ ನಿಮ್ಮ ರಾಜಕೀಯ ಜೀವನದಲ್ಲಿ? ಪ್ರತಿದಿನ ಮಹಿಳಾ ದಿನಾಚರಣೆ ಅಲ್ವಾ? ಯಾಕಂದ್ರೆ ನಾನು ಮಹಿಳೆಯಾಗಿ ನನ್ನನ್ನು ನಾನು ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ಪ್ರತಿದಿನ ಮಹಿಳೆ ಆಗಿ ಏನು ಸಾಧನೆ ಮಾಡಿದೆ? ನನಗೆ ಒಂದು ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಯಾಕಂದರೆ ಯುನೈಟೆಡ್ ನೇಷನ್ಸಿಂದ ಅದು ರೆಕಗ್ನಿಷನ್ ಆಗಿರೋದು. ಬಟ್ ನಾನು ಒಂದು ದಿನಕ್ಕೆ ಒಂದು ವಿಶೇಷತೆ ಇಡಲಿಕ್ಕೆ ಇಷ್ಟಪಡೋದಿಲ್ಲ. ಪ್ರತಿದಿನ ನಾವು ಸಂಭ್ರಮಾಚರಣೆ ಮಾಡಬೇಕು ನಾವು ಮಹಿಳೆ ಅಂತ ನಾನು ಅಂದ್ಕೊಳ್ತೀನಿ. ಅದು ಸ್ಪೆಷಲಿ ನಮ್ಮಂಥ ಸಮಾಜದಲ್ಲಂತೂ ಅದರ ಅವಶ್ಯಕತೆ ದಿನ ಇದೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ನನಗೆ ಖುಷಿ ಇದೆ, ನಾನು ಮಹಿಳೆಯಾಗಿ ಒಂದು ಮಹಿಳಾ ರಾಜಕಾರಣಿಯಾಗಿ ನನ್ನನ್ನು ನಾನು ಯಾವ ರೀತಿ ನಾನು ತೊಡಗಿಸ್ಕೊಳ್ತೀನಿ ಅಂತ ನನಗೆ ತುಂಬ ಮುಖ್ಯವಾಗಿದೆ. ಸೊ ಅದಕ್ಕೋಸ್ಕರ ನಾನು ಒಂದು ದಿನ ಸೀಮಿತವಾಗಿಲ್ಲ ಅಂತ ಹೇಳ್ತೀರಾ? ನಿಜವಾಗ್ಲೂ ಸತ್ಯವಾಗ್ಲೂ ಅಂದರೆ ಅದು ನೀವು ಅನ್ಕೋಬಹುದು ಇದು ಏನೋ ಮಾತಿಗೆ ಈ ಥರ ಹೇಳ್ತಾರೆ ಅಂತ. ನಾನು ದಿನ ಐ ಸೆಲೆಬ್ರೇಟ್ ದಟ್ ಐ ಆಮ್ ಅ ವುಮನ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ನನಗೆ. ರಾಜಕೀಯದಲ್ಲಿ MLA ನೀವು, ಸೊ ಏನ್ ಸವಾಲುಗಳನ್ನು ಎದುರಿಸಿದ್ದೀರಾ ಮಹಿಳೆಯಾಗಿ? ಸಾಕಷ್ಟು ಸವಾಲುಗಳನ್ನ ಬರೀ ರಾಜಕೀಯದಲ್ಲ, ಎಲ್ಲ ಕ್ಷೇತ್ರದಲ್ಲೂ ಅದನ್ನು ನಾವು ಎದುರಿಸಲೇಬೇಕಾಗುತ್ತೆ. ಬಟ್ ರಾಜಕಾರಣದಲ್ಲಿ ಕಡಿಮೆ ಮಹಿಳೆಯರು ಇರೋದ್ರಿಂದ ಅದನ್ನು ಸಾಮಾನ್ಯವಾಗಿ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತೀವಿ. ಈ ಥರ ಮಹಿಳೆಯರು ಕಡಿಮೆ ಇರೋದ್ರಿಂದ ಯಾಕೆ ರಾಜಕಾರಣದಲ್ಲಿ ಮಹಿಳೆಯರು ಕಡಿಮೆ ಇದ್ದಾರೆ ಅಂತ. ಅದರ ಅರ್ಥ ಅಂದರೆ ಸವಾಲುಗಳು ಜಾಸ್ತಿ ಇದೆ ಅಂತ. ಯಾಕಂದರೆ ಪಬ್ಲಿಕ್ ಪರ್ಸೋನಾ ಆಗಿರೋದು ತುಂಬ ಕಷ್ಟವಾದ ಪ್ರೊಫೆಷನ್ ಇದು ಪಬ್ಲಿಕ್ ಪರ್ಸೋನಾ ತುಂಬ ಪ್ರೊಫೆಷನ್ಸಲ್ಲಿದೆ. ಇದರಲ್ಲೂ ಇದೆ. ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಪರ್ಸೋನಾ ಅಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿದೆ, ನಿಮಗೆ ಟು ಸಮ್ ಎಕ್ಸ್ಟೆಂಟ್ ಜರ್ನಲಿಸಮಲ್ಲೂ ಇದೆ. ಬಟ್ ನಮ್ದು ಏನು ಗೊತ್ತಾ, 1-to-1 ಇಂಟರಾಕ್ಷನ್ ಪಬ್ಲಿಕ್ ಜೊತೆ. ಆಮೇಲೆ ನಾವು ಬರೀ ಒಂದು ಮೂವಿ ಸ್ಕ್ರೀನಲ್ಲಿ ಕಾಣಿಸೋದಿಲ್ಲ ಅಲ್ಲ, ನಾವು ಯಾವತ್ತೂ ವೇದಿಕೆ ಮೇಲೆ ಇರ್ತೀವಿ. ಒಂದು ಊರು ಹಳ್ಳಿಗಳಲ್ಲಿ ಜನನ ನೇರವಾಗಿ ಸಂಪರ್ಕ ಮಾಡುವಂಥ ಪ್ರೊಫೆಷನ್ ಇದು. ಸೊ ಅದಾಗಿರೋದ್ರಿಂದ ಒಂದು ಕಷ್ಟಕರವಾದ ಪ್ರೊಫೆಷನ್. ಮಹಿಳೆಯರಿಗೆ ಸ್ವಲ್ಪ ಕಷ್ಟ ಅನುಭವ ಆಗಬಹುದು. ಒಂದೇ ರೀತಿ ಎಲ್ಲರೂ ಇರೋದಿಲ್ಲ ಅಲ್ಲ, ಮನುಷ್ಯರಲ್ಲಿ ವ್ಯತ್ಯಾಸಗಳಿರುತ್ತೆ. ಒಬ್ರೊಬ್ರು ರೂಢಾಗಿ ಮಾತಾಡ್ತಾರೆ, ಒಬ್ರೊಬ್ರು ಹ್ಯಾಂಡಲ್ ಹೇಗೆ ಮಾಡ್ತೀರಾ? ರೂಢಾಗಿ ಮಾತಾಡಿದಾಗ ನಾನು ಅಷ್ಟೇ ಖಡಕ್ಕಾಗಿ ಉತ್ತರ ಕೊಡ್ತೀನಿ. ಯೂಶಲಿ ಸಮಾಧಾನವಾಗಿ ಕೇಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಒಂದೊಂದು ಸತಿ ನಾವು ಸ್ವಲ್ಪ ನಮ್ಮ ಇದು ತೋರಿಸ್ಲೇಬೇಕಾಗತ್ತೆ. ಅಂದರೆ ಏನು ಹೇಳೋದು, ನಾವು ಅವರಿಗೆ ನಾವು ಧೈರ್ಯ ಕೆಡಬಾರ್ದು. ಧೈರ್ಯ ಕೆಡಿಸ್ಕೊಳ್ದಲ್ಲೇ ನಾವು ಮಾತಾಡಬೇಕು. ನಾವು ಇಲ್ಲಿದ್ರೆ, ನಾವು ಅಂಜಿದ್ರೆ, ನಾವು ಹೆದರಿದ್ದೀವಿ ಅಂತ ಗೊತ್ತಾದರೆ ಇನ್ನೂ ಡಾಮಿನೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ನಾವು ಎಲ್ಲ ರೀತಿಯಲ್ಲೂ ನಮ್ಮ ಟೆಂಪ್ರಮೆಂಟು ಯಾವ ಸಮಯ ತಕ್ಕನಾಗಿ ನಾವು ಅದನ್ನು ಉಪಯೋಗಿಸ್ಬೇಕು. ಒಂದೊಂದು ಸತಿ ಸೌಮ್ಯ ಸ್ವರೂಪ ಇರಬೇಕು, ಒಂದೊಂದು ಸತಿ ಉಗ್ರ ಸ್ವರೂಪ ಇರಬೇಕು, ಒಂದೊಂದು ಸತಿ ಅವ್ರ ದುಃಖದಲ್ಲಿ ಭಾಗಿಯಾಗಬೇಕು, ಒಂದೊಂದು ಸತಿ ಖುಷಿಯಾಗಿ ಇರಬೇಕು, ಒಂದೊಂದು ಸತಿ ತುಂಬ ಒಂದು ರಾಜಕಾರಣಿಯಾಗಿ ಇರಬೇಕು, ಒಂದೊಂದು ಸತಿ ಮಾತೃ ಸ್ವಭಾವನೂ ತೋರಿಸ್ಬೇಕು. ಸೊ ಅದು ಮಹಿಳೆಯರಲ್ಲಿ ಒಂದು ವಿಶೇಷತೆ ಅಂದರೆ ಆ ಮಾತೃ ಸ್ವಭಾವ, ಅದು ಗಂಡಸರಿಗಿಲ್ಲ. ಅದು ಆ್ಯಕ್ಚುಲಿ ನಿಮ್ಮ ವಿಶೇಷತೆನ ರಾಜಕಾರಣದಲ್ಲಿ ಚೆನ್ನಾಗಿ ಉಪಯೋಗಿಸ್ಬೋದು. ಸ್ಪೆಷಲಿ ಮಕ್ಕಳ ಪ್ರತಿ, ಸ್ಟೂಡೆಂಟ್ಸ್ ಪ್ರತಿ, ಮತ್ತು ಇನ್ನೊಂದು ಮಹಿಳೆ ಪ್ರತಿ ಅದನ್ನು ತೋರಿಸ್ಲಿಕ್ಕೆ ನಿಮಗೆ ಒಳ್ಳೆಯ ಅವಕಾಶ ಅದು. ಬಟ್ ಆಫ್ಕೋರ್ಸ್ ನಾನು ಹೇಳಿದ್ನಲ್ಲ, ಪಬ್ಲಿಕ್ ಪರ್ಸೋನಾ ಆಗಿರೋದ್ರಿಂದ ಮಹಿಳೆಯರಿಗೆ ಒಂದು ದೊಡ್ಡ ಸವಾಲು. ಬಿಕಾಸ್ ಕೆಟ್ಟದಾಗಿ ಮಾತಾಡ್ತಾರೆ, ಕೆಟ್ಟದಾಗಿ ವರ್ತನೆ ಮಾಡ್ತಾರೆ, ಜೋರಾಗಿ ಮಾತಾಡ್ತಾರೆ. ಯಾವಾಗಾದ್ರೂ ಬೇಜಾರಾಗಿದ್ದಿದ್ಯಾ ನಿಮಗೆ? ತಾತ್ಕಾಲಿಕವಾಗಿ, ಕ್ಷಣಿಕವಾಗಿ, ಆಮೇಲೆ ಇಲ್ಲ.
ಓಕೆ. ಆಕ್ಚುಲಿ ಗೊತ್ತಿಲ್ಲ, ಮೆಂಟಲಿ ಮೊದಲಿಂದನೂ ಪ್ರಿಪೇರ್ಡ್ ಆಗಿದ್ದೆ ಅಂತ ಅನ್ಕೊಂತೀನಿ. ಯಾರೂ ಅನ್ಕೊಳ್ಳೋದಿಲ್ಲ, ಬಟ್ ನಮ್ಮ ತಾಯಿ ಒಂದೊಂದ್ಸತಿ ನೊಂದಿರೋದನ್ನ ನೋಡಿ, ತುಂಬ ಇದು ಜಿಗುಪ್ಸೆ ಪಟ್ಟಿರೋದನ್ನ ನೋಡಿ ನಾನು ಆ ಥರ ಆಗಬಾರ್ದು ಅಂತ ಮೊದಲಿಂದನೂ ಯೋಚನೆ ಮಾಡಿದ್ದೆ ನಾನು. ಅನಿಸುತ್ತೆ ಮೇ ಬಿ, ಅಂದರೆ ಮೆಂಟಲಿ ನನ್ನನ್ನು ನಾನೇ ಟ್ರೈನ್ ಮಾಡ್ಕೊಂಡಿದ್ದೆ ಅನಿಸುತ್ತೆ. ಅಮ್ಮನ ಹೊರತುಪಡಿಸಿ ಯಾರು ನಿಮಗೆ ಪ್ರೇರಣೆ ಮಹಿಳೆಯರು? ಇದು ಒಂಥರ ಸ್ಟ್ಯಾಂಡರ್ಡ್ ಆನ್ಸರ್ ಆದಂಗ ಆಗುತ್ತೆ, ಬಟ್ ನಿಜವಾಗ್ಲೂ ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ, ಅಮ್ಮನ ಹೊರತುಪಡಿಸಿ ಅದೇ ಅಮ್ಮನ ಹೊರತುಪಡಿಸಿನೂ ನಂದು ಉತ್ತರ ಸ್ಟ್ಯಾಂಡರ್ಡ್ ಆಗೇ ಆಗಿ ಹೋಗ್ಬಿಡುತ್ತೆ. ನನಗೆ ಇಂದಿರಾ ಗಾಂಧಿ ಅವರು ಒಂದು ದೊಡ್ಡ ಇನ್ಸ್ಪಿರೇಷನ್. ಆ್ಯಕ್ಚುಲಿ ರಾಜಕಾರಣದಲ್ಲಿ ನೋಡಬೇಕು ಅಂದರೆ ಇಂದಿರಾ ಗಾಂಧಿ ಅವರು ಶಿ ಬಿಕೇಮ್ ಒನ್ ಆಫ್ ದ ಬೆಸ್ಟ್ ಸ್ಪೀಕರ್ಸ್ ಪಾಲಿಟಿಕ್ಸ್ ಅಲ್ಲಿ. ಅವ್ರು ಕೊಟ್ಟಿರೋ ಸ್ಲೋಗನ್ಸು ಎಷ್ಟೋ ವರ್ಷಗಳ ಕಾಲ ಅದು ಜನರ ಮನಸ್ಸಲ್ಲಿ ಉಳ್ಕೊಳ್ತು. ಆಮೇಲೆ ಒಂಥರ ಆ ಟೈಮಲ್ಲಿ, ಆ 77-78 ಆ ಟೈಮಲ್ಲಿ ಏನು ಅವರು ರಾಜಕಾರಣಕ್ಕೆ ಪ್ರವೇಶ ಆಗಿದ್ದು 65 ಅನಿಸುತ್ತೆ. ಅದಾದಮೇಲೆ ಏನೇನು ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು, ಅದನ್ನು ಎಷ್ಟು ಗಟ್ಟಿಯಾಗಿ ಅವರು ಒಂದು ದೇಶನ ನೆಡೆಸಿದ್ರು ಅನ್ನೋದಕ್ಕೆ ಒಂದು ಮಹಿಳೆ ಆಗಿ ಅದು ನಿಜವಾಗ್ಲೂ ಸ್ಫೂರ್ತಿ. ಅದನ್ನು ನೋಡಿ ನನಗೆ ಖುಷಿ ಆಗುತ್ತೆ. ಬಟ್ ಮಹಿಳೆಯರೇ ಇನ್ಸ್ಪಿರೇಷನ್ ಆಗಬೇಕಾ, ಗಂಡಸರು ಆಗಬಾರ್ದಾ? ಇಲ್ಲ, ಪರವಾಗಿಲ್ಲ, ಇದಕ್ಕೆ ಯಾವುದೋ. ಆಮೇಲೆ ರಾಜಕಾರಣದವರೇ ಯಾಕೆ ಆಗಬೇಕು? ಈಗ ಫಾರ್ ಎಕ್ಸಾಂಪಲ್ ನನಗೆ ಲೈಕ್ ಮಹೇಂದ್ರ ಸಿಂಗ್ ಧೋನಿನ ನೋಡಿ ನನಗೆ ಒಂದು ಇನ್ಸ್ಪಿರೇಷನ್. ಬಿಕಾಸ್ ಅವ್ರು ಏನೂ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಆಯಿತಾ. ಒಂದು ಸಾಮಾನ್ಯವಾದ ಕುಟುಂಬದಿಂದ ಬಂದ್ಬಿಟ್ಟು ಇಂಡಿಯನ್ ಕ್ಯಾಪ್ಟನ್ ಆಗಿ ವರ್ಲ್ಡ್ ಕಪ್ನ ಗೆದ್ದಿದ್ದ ರೀತಿ, ಆಮೇಲೆ ಅವರ ಒಂದು ಸ್ವಭಾವ ಫೀಲ್ಡಲ್ಲಿ ನೋಡಿ ನನಗೆ ನಿಜವಾಗ್ಲೂ ಅದೆಲ್ಲ ಇನ್ಸ್ಪಿರೇಷನ್. ಫಾರ್ ಎಕ್ಸಾಂಪಲ್ ಶಾರುಖ್ ಖಾನ್, ಅವರು ಏನು ಹಿನ್ನೆಲೆ ಇಟ್ಕೊಳ್ದಲ್ಲೇ ಬಂದ್ಬಿಟ್ಟು ಇವತ್ತು ಹೀ ಈಸ್ ಲೈಕ್ ಇಂಡಿಯಾಸ್ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್. ಅವರೆಲ್ಲರೂ ಪ್ರೇರಣೆ, ಆಯಿತಾ. ಈಗ ಎಷ್ಟು ಹೊಸ ಹೊಸ ಉದ್ಯಮಿಗಳು ಬಂದಿದ್ದಾರೆ, ಅವ್ರ ಸ್ಟಾರ್ಟಪ್ಸ್ದು ಅವ್ರ ಸ್ಟೋರೀಸು ಕೇಳಿದಾಗ, ಈಗ ಬೆಂಗಳೂರವರೇ ನಿಖಿಲ್ ಕಾಮತ್ ಮತ್ತು ನಿತಿನ್ ಕಾಮತ್, ಈಗ ಇತ್ತೀಚಿನ ದಿನಗಳಲ್ಲಿ ಅವ್ರ ಬಗ್ಗೆ ಕೇಳಿದಾಗೆಲ್ಲ ಅವ್ರ ಸ್ಟೋರಿ, ಅವ್ರು ಓದ್ದಲೇ ಇರೋದು ಅವರಿಗೆ, ಆದರೆ ಬೆಂಗಳೂರು ಬಗ್ಗೆ ಅವರಿಗಿರೋ ಒಂದು ವಿಶೇಷ ಕಾಳಜಿ, ಅದೆಲ್ಲ ನೋಡಿದಾಗ ಎವ್ರಿಬಡಿ ಈಸ್ ಅನ್ ಇನ್ಸ್ಪಿರೇಷನ್. ಪ್ರತಿದಿನ ನಿಮಗೆ ಯಾರಾದರೂ ಒಬ್ರು ಆಗ್ಬೇಕಂತ ಇಲ್ಲ, ಅಂದರೆ ಯಾಕೆ ಒಂದು ಮಹಿಳೆನೇ ಆಗಬೇಕು ಇನ್ಸ್ಪಿರೇಷನ್? ತುಂಬ ಜನ ಆಗಬಹುದಲ್ವಾ. ಸೊ ನನಗೆ ಅವರನ್ನೆಲ್ಲ ನೋಡಿ ಕಲಿಬೇಕು ಅಂತ ಅನಿಸುತ್ತೆ. ಅಂದರೆ ಅವರು ಜೀವನನ ನಿಭಾಯಿಸಿದ ರೀತಿ, ಯಾವ ಥರ ಎಲ್ಲಿಂದ ಎಲ್ಲಿಗೆ ತಲುಪಿದ್ರು. ಧೋನಿ ಅಂತೂ ರೈಲ್ವೇಸಲ್ಲಿ ಕೆಲಸ ಮಾಡ್ತಾ ಇದ್ದವರು, ಆ್ಯಂಡ್ ದೆನ್ ಹಿ ಬಿಕೇಮ್ ದ ಇಂಡಿಯನ್ ಕ್ಯಾಪ್ಟನ್. ಅದು ಒಂಥರ ಅದ್ಭುತವಾದ ಕತೆ ಅಲ್ವಾ. ಶಾರುಖ್ ಖಾನ್ ಅವರು ಬಂದು ಫಸ್ಟ್ ಬಾಂಬೆಗೆ ಬಂದಾಗ ಅವರು ಸ್ಟೇಷನಲ್ಲೇ ಮಲಗಿದವರು, ಇವತ್ತು ಎಲ್ಲಿದ್ದಾರೆ, ಯಾವ ಹಂತಕ್ಕಿದ್ದಾರೆ, ಎಷ್ಟು ಪ್ರೀತಿ, ಎಷ್ಟು ಇದನ್ನ ಫ್ಯಾನ್ ಫಾಲೋಯಿಂಗ್ನ ಅವ್ರು ಗಳಿಸಿದ್ದಾರೆ. ಸೊ ನಿಮ್ಮ ಪ್ರಕಾರ ಮಹಿಳೆಯರೇ ಪ್ರೇರಕ ಆಗ್ಲಿ ಅಥವಾ ಸ್ಫೂರ್ತಿ ಅಂತ ಏನೂ ಇಲ್ಲ, ಆಗ್ಲೂ ಬಾರ್ದು. ಆಕ್ಚುಲಿ ಎಲ್ಲರಿಂದನೂ ಕಲಿಬೇಕು. ಪ್ರತಿಯೊಬ್ಬರು ಜೀವನದಿಂದ ನೋಡಿಬಿಟ್ಟು ಇದಾಗಬೇಕು ಅಂದರೆ ನೀವು ಅದರಿಂದ ಏನಾದರೂ ತಗೊಳ್ಳಿಕ್ಕೆ ಸಾಧ್ಯ ಇದ್ದರೆ ನೀವು ತಗೋಬೇಕು. ನನಗೆ ಆ್ಯಕ್ಚುಲಿ ನಾನು ರಾಜರ್ ಫೆಡರರ್ದು ದೊಡ್ಡ ಫ್ಯಾನು ಟೆನ್ನಿಸಲ್ಲಿ. ಅವರ ನೀಟ್ನೆಸ್ಸು, ಅವ್ರದ್ದು ಒಂಥರ ರಿಫೈನ್ಡ್ ವೇ ಆಫ್ ಪ್ಲೇಯಿಂಗ್ ಟೆನ್ನಿಸ್, ಆಯಿತಾ. ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಅಂದರೆ ಒಂದು ಬೆವರು ಸುರಿಸಿದ್ರೂ ಅಷ್ಟು ನೀಟಾಗಿ ಬೆವರು ಸುರಿಸ್ತಾರೆ. ಬಟ್ ಆ ಮಟ್ಟಕ್ಕೆ ಒಂದು ಟೆನ್ನಿಸಲ್ಲಿ ಅವರು ಬಂದಿದ್ದು, ಆಮೇಲೆ ನಿರಂತರವಾಗಿ 2003 2008 ಅನಿಸುತ್ತೆ ವಿಂಬಲ್ಡನ್ನ ಗೆದ್ಕೊಂಡು ಬಂದಿದ್ದು, ಅದೆಲ್ಲ ಫಿನಿಸ್, ಆ ಟೆಕ್ನೀಕ್, ಅವ್ರು ಆಡೋ ಟೆಕ್ನೀಕ್, ಅದೆಲ್ಲ ಇನ್ಸ್ಪಿರೇಷನ್. ಅದಕ್ಕೆಲ್ಲ ನಿಮಗೆ ಡಿಸಿಪ್ಲಿನ್ ಬೇಕು, ಅದಕ್ಕೆಲ್ಲ ನಿಮಗೆ ಸಿನ್ಸಿಯರಿಟಿ ಬೇಕು, ಅದಕ್ಕೆಲ್ಲ ಶ್ರಮ ವಹಿಸಬೇಕು. ಇದೆಲ್ಲ ಪ್ರೇರಣೆಗಳಲ್ವಾ. ಡಿಸಿಪ್ಲಿನ್, ಶಿಸ್ತು, ನಿಮ್ಮ ಜೀವನದಲ್ಲಿ ಏಕಾಗ್ರತೆ, ಮತ್ತು ನಿಮ್ಮ ಜೀವನದಲ್ಲಿ ಆ ಒಂದು ಪ್ರಾಮಾಣಿಕತೆ ಬಂದಾಗ ಅದೆಲ್ಲ ಕೂಡಿ ಬಂದಾಗ ನೀವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಸೊ ಇವರೆಲ್ಲರಿಂದನೂ ನೀವು ಏನಾದರೂ ಇನ್ಸ್ಪಿರೇಷನ್ ತಗೋಬೇಕು ಅಂತ ನಾನು ಅನ್ಕೊತೀನಿ. ಓಕೆ, ನಿಮಗೆ ನೀವು ಪರ್ಫೆಕ್ಟ್ ವುಮನ್ ಅನ್ಸುತ್ತಾ, ಪರಿಪೂರ್ಣ ಮಹಿಳೆ ಅನ್ಸುತ್ತಾ? ಐ ಆಮ್. ಒಂದೊಂದ್ಸತಿ ನನಗೆ ಅದೇ ಭಯ, ಅಂದರೆ ತುಂಬ ಪರ್ಫೆಕ್ಷನಿಸ್ಟ್ ಆಗಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಆಮೇಲೆ ನನಗೆ ಒಂಥರ ನನ್ನ ಜೀವನ ಸ್ವಲ್ಪ ಡಿಸಿಪ್ಲಿನ್ಡ್ ಆಗಿ, ಸ್ವಲ್ಪ ಶಿಸ್ತಿನ ರೀತಿ ಜೀವನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅದು ಎಲ್ಲರಿಗೂ ಸೂಟಬಲ್ ಅನ್ಸೋದಿಲ್ಲ. ಆಮೇಲೆ ನಾನು ಒಂದೊಂದ್ಸತಿ ಅದರಿಂದ ನಾನೇ ಬೋರಿಂಗ್ ಅಂತ ಅಂದ್ಕೊಳ್ತೀನಿ, ಆಯಿತಾ. ಡಿವಿಯೇಷನೇ ತೊಗೊಳ್ಳೋದಿಲ್ಲ. ಹಿಂಗೇ ಇರಬೇಕು, ಇಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟು ಗಂಟೆಗೆ ಮಲಗಬೇಕು, ಇಷ್ಟು ಗಂಟೆಗೆ ಊಟ ಮಾಡಬೇಕು, ಇಷ್ಟು ಜನ
ಇಷ್ಟು ಗಂಟೆ ಪೊಲಿಟಿಕಲ್ ಲೈಫಿಗೆ ಟೈಮ್ ಕೊಡಬೇಕು, ಇಷ್ಟು ಗಂಟೆ Try ಪರ್ಸನಲ್ ಮಾಡ್ತೀರಾ? ಪರ್ಫೆಕ್ಷನಿಸ್ಟ್ ಆಗ್ಲಿಕ್ಕೆ ಟ್ರೈ ಮಾಡ್ತೀನಿ, ಬಟ್ ಇಟ್ಸ್ ನಾಟ್ ಅ ಗುಡ್ ಥಿಂಗ್. ಬಟ್ ಆದರೆ ನಾನು ಸ್ವಾಭಾವಿಕವಾಗಿ ಆ ಥರ. ಸೊ ಒಂದೊಂದ್ಸತಿ ನನ್ನ ಮಗಳು ನನ್ನನ್ನು ನೋಡಿಬಿಟ್ಟು ನನಗೆ ಹೆದರಿಕೆ ಆಗುತ್ತೆ, ಅವಳು ಈ ಥರ ನಂತರ ಆಗ್ಬಿಟ್ರೆ ಬೋರಿಂಗ್ ಆಗೋಗ್ಬಿಡ್ತಾಳೆ ಅಂತ. ಜನನ ಬೇರೆಯವ್ರನ್ನ ನೋಡಿದಾಗ ಅವರು ಒಂಥರ ವಿಭಿನ್ನವಾಗಿ ಅವ್ರದ್ದು ಜೀವನ ಶೈಲಿ. ನನಗೆ ಆ ಥರ ಇರಲಿಕ್ಕೆ ಆಗೋದಿಲ್ಲ. ಅಂದರೆ ನಾನು ಇಷ್ಟು ಗಂಟೆಗೆ ಅಂದರೆ ನಾನು ಕಮಿಟೆಡ್ ಅಂದರೆ ಐ ಆಮ್ ವೆರಿ ಕಮಿಟೆಡ್. ನಾನು ಇಷ್ಟು 10 ಗಂಟೆಗೆ ಬರ್ತೀನಿ ಅಂದರೆ 10 ಗಂಟೆಗೆ ಇರಲಿಕ್ಕೆ ತುಂಬ ಪ್ರಯತ್ನ ಮಾಡ್ತೀನಿ. ನಾನು ತುಂಬ ಕಡಿಮೆ ಲೇಟಾಗಿ ಹೋಗೋದು, ಇದೆಲ್ಲ ಸ್ವಭಾವ. ಈಗ ಅದು ಕಲ್ತ್ಬಿಟ್ಟಿದ್ದೀನಿ. ಸೊ ಅದರಿಂದ ನನಗೆ ಸ್ವಲ್ಪ ನನ್ನ ಮೇಲೆ ಭಯ ಆಗುತ್ತೆ. ಓಕೆ, ನೀವು ಈ ಫೀಲ್ಡಲ್ಲಿ ಇರೋದ್ರಿಂದ ಈಗ ಸಾಮಾನ್ಯ ಮಹಿಳೆಯರನ್ನು ಭೇಟಿ ಮಾಡ್ತಾ ಇರ್ತೀರಾ. ಅಂತ ಮಹಿಳೆಯರನ್ನು ಭೇಟಿ ಮಾಡಿದಾಗ ನಿಮಗೆ ಅನ್ಸೋದು ಏನು? ಆದ್ರೆ ಅವ್ರಿಗೆ ಬಹಳಷ್ಟು ಜನಕ್ಕೆ ಮಹಿಳಾ ದಿನಾಚರಣೆ ಅನ್ನೋದು ಗೊತ್ತಿರೋದಿಲ್ಲ. ಓ, ಏನೋ ಒಂದು ಫಂಕ್ಷನ್ ಅಂತೆ, ಒಂದು ಫಂಕ್ಷನ್ ನಡೀತಾ ಇರತ್ತೆ, ನಾವು ಹೋಗ್ತೀವಿ, ಆ ಥರ ಇರ್ತಾರೆ. ಸೊ ಆಗ ಅನ್ಸಿದ್ದೇನಾದ್ರೂ ಇದೆಯಾ ಆ ಥರ ಅಂತ ಟೈಮಲ್ಲಿ? ಒಂದು ರೀತಿ ಹೇಳಬೇಕು ಅಂದರೆ ಆ್ಯಕ್ಚುಲಿ ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಮಹಿಳೆಯರು ಅಷ್ಟೇ ಮಾತ್ರದಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಕೂಲಿ ಕಾರ್ಮಿಕರಲ್ಲಿ 50% ಆ್ಯಕ್ಚುಲಿ ಕೆಲಸ ಮಾಡೋರು ಅಥವಾ 50%ಗಿಂತ ಜಾಸ್ತಿ ಕೆಲಸ ಮಾಡೋರು ಮಹಿಳೆಯರೇ. ಸೊ ಒಂದೊಂದು ಸತಿ ಒಂದೊಂದು ಮನೇನ ಅವರೇ ನಡೆಸ್ತಾ ಇದ್ದಾರೆ. ಆದರೆ ಅಂದರೆ ಜೀವನಕ್ಕೆ ಅವರೇ ಸ್ವಾವಲಂಬಿಗಳು ಒಂದು ರೀತಿ ನೋಡಿದ್ರೆ. ಆದರೆ ಅವರು ಕೂಲಿ ಕಾರ್ಮಿಕರು. ಸೊ ಆ ಹಂತದಲ್ಲಿದೆ. ಬಟ್ ಆದರೆ ಅವರಿಗೆ ಆರ್ಥಿಕ ಸ್ವಾವಲಂಬನೆ ಇದೆ ಅಂತ ಕಾರಣಕ್ಕೆ ಸಾಮಾಜಿಕ ಸ್ವಾವಲಂಬನೆ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಎಂಪವರ್ಮೆಂಟ್ ನನಗನ್ಸುತ್ತೆ ಇನ್ನೂ ನಮ್ಮ ಸಮಾಜ ಅವರಿಗೆ ಕೊಟ್ಟಿಲ್ಲ. ಅಂದರೆ ಈಗ ಅವ್ರು ಏನೇ ಅರ್ನಿಂಗ್ಸ್ ಮಾಡಿದ್ರೇನು ಮಕ್ಕಳ ಸ್ಟಡೀಸಿಗೆ, ಹೆಲ್ತಿಗೆ, ಮನೆಗೆ ಏನು ಸಾಮಗ್ರಿ ತರಲಿಕ್ಕೆ ಉಪಯೋಗಿಸ್ತಾರೆ. ಅವರಿಗೋಸ್ಕರ ಎಷ್ಟು ಉಪಯೋಗಿಸ್ತಾರೆ, ಫ್ಯಾಮಿಲಿಗೆ ಡೆಡಿಕೇಟೆಡ್ ಎಷ್ಟು ಅವರಿಗೋಸ್ಕರ ಉಪಯೋಗಿಸ್ತಾರೆ ಅಂತ. ಹಾಗಾದ್ರೆ ನಿಮ್ ಪ್ರಕಾರ ಮಹಿಳಾ ಸಬಲೀಕರಣ ಅಂದ್ರೆ ಏನು? ವಿಮೆನ್ ಎಂಪವರ್ಮೆಂಟ್ ಅಂದ್ರೆ ಅವರಿಗೆ ಇಂಡಿಪೆಂಡೆನ್ಸ್ ಇರಬೇಕು ಡಿಸಿಷನ್ಸ್ ತಗೊಳ್ಳಿಕ್ಕೆ. ಅಂದ್ರೆ ಎಲ್ಲರೂ ಹೇಳೋದು ಫೈನಾನ್ಷಿಯಲಿ ಒಬ್ಬ ಮಹಿಳೆ ಇಂಡಿಪೆಂಡೆಂಟ್ ಅಂದ್ರೆ ಅವಳು ಸ್ವಾವಲಂಬಿ. ಈಗ ಫೈನಾನ್ಷಿಯಲಿ ಅವಳು ಸ್ಟ್ರಾಂಗ್ ಆಗಿದ್ರೆ ಅವಳನ್ನ ಅಂದ್ರೆ ಯಾರು ಸ್ಟ್ರಾಂಗ್ ಆಗಿದ್ದಾಳೆ ಅಥವಾ ಸಬಲೀಕರಣ ಅದಕ್ಕೆಲ್ಲ ಒಂದು ಅರ್ಥ ಇದೆ ಅಂತಾರೆ. ಸೊ ನಿಮ್ ಪ್ರಕಾರ ಏನು? ನೀವು ಹೇಳಿದ್ರಿ ಫೈನಾನ್ಷಿಯಲಿ ಅಷ್ಟೇ ಅಲ್ಲ, ಈಗ ಯಾರೋ ಒಬ್ಳು ಸಾಮಾನ್ಯ ಮಹಿಳೆ ಫೈನಾನ್ಷಿಯಲಿ ಪಾಪ ಅವಳು ಎಲ್ಲ ಮಾಡ್ತಾಳೆ, ಗಂಡನಿಗೆ ಎಷ್ಟೋ ಸತಿ ಹೊಡಿತಾನೆ, ಬಡಿತಾನೆ, ಕುಡಿತಾರೆ. ಆದ್ರಿಂದ ಹೆಂಡತಿ ಆದಾಯನೇ ಕಿತ್ಕೊಂತಾರೆ ಒಂದೊಂದ್ಸತಿ. ಆ ತರ ಸಮಸ್ಯೆಗಳು ಇದೆ. ಆ ಕಂಟ್ರೋಲ್ ಇನ್ನೂ ಪುರುಷರ ಹತ್ರನೇ ಇದೆ ಅಂತ ನಾನು ಹೇಳ್ತಾ ಇರೋದು. ಇವ್ರು ಕೆಲಸ ಮಾಡ್ತಾರೆ, ಬಟ್ ಆದ್ರೆ ದುಡಿತಾರೆ, ಬಟ್ ಫೈನಾನ್ಷಿಯಲ್ ಕಂಟ್ರೋಲ್ ಇನ್ನೂ ಸ್ವಲ್ಪ ಗಂಡಸ್ರ ಹತ್ರನೇ ಇರುತ್ತೆ ಈ ತರ ಬಂದಾಗ. ಬಟ್ ಸಾಮಾನ್ಯ ಮಹಿಳೆಯರು ನನ್ನ ಹತ್ರ ಬಂದಾಗ ನಾನು ಖಂಡಿತ ಅವರ ಜೀವನ ಸುಧಾರಣೆಗೆ ನನ್ನಿಂದ ಏನು ಅವ್ರು ನಿರೀಕ್ಷೆ ಮಾಡಿರ್ತಾರೆ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಸರ್ವಿಸ್ನ ನಾನು ಕೊಡಲಿಕ್ಕೆ, ಅವ್ರಿಗೆ ಜೊತೆ ಕೊಡಲಿಕ್ಕೆ, ಅವರಿಗೆ ಬ್ಯಾಕ್ಬೋನ್ ಆಗಿ ನಿಲ್ಲಲಿಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ. ಅದರಲ್ಲಿ ನನಗೆ ನಮ್ಮ ಸರ್ಕಾರದ ಮೇಲೆ ನಿಜವಾಗ್ಲೂ ಹೆಮ್ಮೆ ಇದೆ. ಯಾರೇ ಏನು ಹೇಳ್ಬೋದು, ಏನೇ ಟೀಕೆ ಟಿಪ್ಪಣಿ ಮಾಡಬಹುದು, ಆದರೆ ನಾವು ತಂದಿರೋ ಸ್ಕೀಮ್ಸು, ಸ್ತ್ರೀ ಶಕ್ತಿ ಸಂಘಗಳಾಗಲಿ, ಅದರಿಂದ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅದರಿಂದ ಬಂತು. ಆ್ಯಕ್ಚುಲಿ ಅದು ಕ್ರೋಢೀಕರಣ ಮಾಡೋಕ್ಕೆ ಶುರು ಮಾಡಿದ್ರು ಜನ. ಮಹಿಳೆಯರು ಸೇವಿಂಗ್ಸ್ ಮಾಡಲಿಕ್ಕೆ ಶುರು ಮಾಡಿದ್ರು, ಯಾವತ್ತೂ ಮಾಡ್ದಿದ್ದನ್ನ ಮಾಡಿದ್ರು. ಸೇವಿಂಗ್ಸ್ ಅನ್ನೋದೇ ಗೊತ್ತಿರಲಿಲ್ಲ. ಅದನ್ನು ಅದಾದ್ಮೇಲೆ ನಾವು ಇವಾಗ ಕೊಡ್ತಾ ಇರೋ ಗೃಹಲಕ್ಷ್ಮಿ ಹಣ, ಆ 2,000 ರೂಪಾಯಿಂದ ಎಷ್ಟು ಉಪಯೋಗ ಮಹಿಳೆಯರಿಗೆ ಆಗ್ತಾ ಇದೆ ಅಂತ ನನಗೆ ಗೊತ್ತಿದೆ. ಅಂದ್ರೆ ಈಗ ಅವರ ಜೀವನದಲ್ಲಿ ಆ 2,000 ರೂಪಾಯಿಂದ ಎಷ್ಟು ಬದಲಾವಣೆ, ಎಷ್ಟು ಉದಾಹರಣೆಗಳು ನೀವೇ ಟಿವಿಲಿ ನೋಡ್ತಾ ಇರ್ತೀರಾ. ಫ್ರಿಡ್ಜ್ ತಗೊಂಡ್ರು, ಮಕ್ಕಳ ಸ್ಟಡೀಸಿಗೆ ಹೆಲ್ಪ್ ಮಾಡಿದ್ರು, ಹೆಲ್ತ್ಗೆ ಯಾರಿಗಾದ್ರೂ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ, ಸ್ಕೂಲ್ಗೆ ಹೆಲ್ಪ್ ಮಾಡಿದ್ದಾರೆ, ಏನೇನು ಕಟ್ಟಡ ಕಟ್ಟಲಿಕ್ಕೆ, ಸಾರ್ವಜನಿಕ ಹಿತಾಸಕ್ತಿಗೆ ಮಹಿಳೆಯರು ಆ ದುಡ್ಡನ್ನು ಯೂಸ್ ಮಾಡಿರೋದು ಎಷ್ಟೋ ಉದಾಹರಣೆಗಳಿದೆ. ಮತ್ತೆ ಎಷ್ಟೋ ಜನ ಈ ಬಸ್ ಫ್ರೀ ಬಸ್ಸಿಂದ ಫಸ್ಟ್ 2-3 ತಿಂಗಳು ಎಲ್ಲರೂ ಬೊಬ್ಬೆ ಹೊಡ್ಕೊಂಡ್ರು, ಆಯ್ತಾ, ಅಷ್ಟು ಪ್ಯಾಕ್ ಆಯಿತು, ಇಷ್ಟು ಪ್ಯಾಕ್ ಆಯಿತು. ಒಂದು ಮನೆಗೆ ಅದರಿಂದ ಎಷ್ಟು ಉಳಿತಾಯ ಆಯಿತು. ಎಷ್ಟು ಜನ ಹೆಣ್ಮಕ್ಳು ಕೆಲಸಕ್ಕೆ ಹೋಗೋರು ಊರಲ್ಲಾಗಲಿ, ಅಂದರೆ ಹಳ್ಳಿಲಾಗಲಿ ಅಥವಾ ಟೌನಲ್ಲಾಗಲಿ, ಅದರಿಂದ ಎಷ್ಟು ಉಳಿತಾಯ ಆಯಿತು ಒಂದು ಮನೆತನಕ್ಕೆ. ಅಟ್ಲೀಸ್ಟ್ ನಮ್ಮ ಸರ್ಕಾರದಿಂದ 8,000-10,000 ಸಾವಿರ ಒಂದು ಮನೆಗೆ ಸೇವಿಂಗ್ಸ್ ಆಗ್ತಾ ಇದೆ ಪ್ರತಿ ತಿಂಗಳು. ಅದು ಹೆಚ್ಚು ಕಡಿಮೆ ಒಂದು ಹೆಣ್ಮಗಳಿಗೆ ಕೈಗೆ ಸೇರ್ತಾ ಇದೆ. ದಟ್ ಇಸ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ನನಗೆ ಯಾರೇ ಏನೇ ಹೇಳ್ಬೋದು, ನೀವು ಅವ್ರನ್ನ ಲೇಸಿ ಮಾಡ್ತಿದ್ದೀರಾ, ನಾನಂತೂ ಅನ್ಕೊಳ್ಳೋದೇ ಇಲ್ಲ. ಆ ದುಡ್ಡನ್ನ ಅವರು ವಾಪಸ್ಸು
ನಮ್ಮ ಇದಕ್ಕೆ ಎಕಾನಮಿಗೆ ವಾಪಸ್ ಹಾಕ್ತಾ ಇರೋದನ್ನು ಖರ್ಚು ಮಾಡ್ತಾ ಇದ್ದಾರೆ. ಹೆಲ್ತಿಗೆ ಖರ್ಚು ಮಾಡ್ತಾ ಇದ್ದಾರೆ, ಎಜುಕೇಷನಿಗೆ ಖರ್ಚು ಮಾಡ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಒಳ್ಳೆ ಊಟ ತಿಂಡಿ ಬಟ್ಟೆ ಅದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ. ಅದು ನಿಜವಾಗ್ಲೂ ಒಳ್ಳೆ ವಿಚಾರ ಅಲ್ವಾ? ಎಲ್ಲರಿಗೂ ಅಫೋರ್ಡಬಿಲಿಟಿ ಇರೋದಿಲ್ಲ, ಬಟ್ ಅದನ್ನು ನಾವು ಕಲಿಸ್ಕೊಡ್ತಾ ಇದ್ದೀವಿ ಜನರಿಗೆ. ನಿಮ್ಮ ಜೀವನದಲ್ಲಿ ಸುಧಾರಣೆ ಬರಬಹುದು ಅಂತ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಸೊ ಇದೆಲ್ಲ ನನ್ನ ಪ್ರಕಾರ ಇಟ್ ಇಸ್ ಆಲ್ ಎಂಪವರ್ಮೆಂಟ್, ಅವರ ಸಬಲೀಕರಣ ಇದರಿಂದ. ಓಕೆ, ನೀವು ಮಹಿಳಾ ರಾಜಕಾರಣಿಯಾಗಿ ಏನು ಕನಸಿದೆ? ಮಹಿಳಾ ರಾಜಕಾರಣಿ ಅಂತ ಅನ್ನೋ ಜೊತೆ ಒಂದು ರಾಜಕಾರಣಿಯಾಗಿ ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತ ಕನಸಿದೆ. ನಿಜವಾಗ್ಲೂ ರಾಜಕಾರಣದಲ್ಲಿ ಸತತವಾಗಿ ಗೆಲುವಿರಬೇಕು ಅಂತ ಕನಸಿದೆ. ಮಹಿಳೆಯರು 7-8 ಬಾರಿ ಸತತವಾಗಿ ಗೆದ್ದಿರೋದು ತುಂಬ ಕಡಿಮೆ ಉದಾಹರಣೆ ನಮ್ಮ ದೇಶದಲ್ಲಿ. ನನಗೆ ತಿಳಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಂತೂ ಇಲ್ಲ. ನನಗೆ ತಿಳಿದ ಹಾಗೆ ಗುಂಡ್ಲುಪೇಟೆಯಲ್ಲಿ ಒಬ್ಬರು ಇದ್ದರು, ಅವ್ರ ಹೆಸರು ನನಗೆ ಮರ್ತು ಹೋಗ್ತಾ ಇದೆ. ಅವರೊಬ್ಬರು ಅನಿಸುತ್ತೆ ಸ್ವಲ್ಪ ವರ್ಷ ಸತತವಾಗಿ ಗೆದ್ದಿದ್ರು. ಅವ್ರು ಬಿಟ್ಟು ಬೇರೆ ಯಾವ ಮಹಿಳಾ ರಾಜಕಾರಣಿನೂ ಸತತವಾಗಿ ಅಷ್ಟು ಬಾರಿ ಗೆದ್ದಿಲ್ಲ. ಈಗೆಲ್ಲರೂ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಮತ್ತು ಖರ್ಗೆ ಸಾಹೇಬ್ರಾಗಲಿ ಏನು ನಮ್ಮಿರೋ ಘಟಾನುಘಟಿ ನಾಯಕರುಗಳೆಲ್ಲ 5, 6, 7 ಬಾರಿ ಗೆದ್ದಿದ್ದಾರೆ. ಮಹಿಳೆಯರು ಗೆದ್ದಿರೋದು ಕಡಿಮೆ. ನನಗೆ ರಾಜಕಾರಣದಲ್ಲಿ ಒಂದು ಸ್ಟೇಬಲ್ ಆ್ಯಂಡ್ ಅಂದರೆ ಮೇಲೆ ಎತ್ತರಕ್ಕೆ ಬೆಳೀತಾ ಹೋಗುವಂಥ ಒಂದು ರಾಜಕಾರಣಿ ಆಗಬೇಕು ಅಂತ ನನ್ನ ಬಯಕೆ. ಓಕೆ, ಈ ಮಹಿಳಾ ದಿನಾಚರಣೆಗೆ ಮಹಿಳೆಯರಿಗೆ ಏನು ಕಿವಿ ಮಾತು ಹೇಳ್ತೀರಾ? ಮಹಿಳೆಯರಿಗೆ ನಾನು ಹೇಳ್ತೀನಿ, ಪ್ರತಿಯೊಬ್ಬರು ಅಂದರೆ ಆದಷ್ಟು ಇಂಡಿಪೆಂಡೆಂಟ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಅಂತ. ಯಾರ ಮೇಲೂ ಡಿಪೆಂಡೆಂಟ್ ಆಗೋ ಅವಶ್ಯಕತೆ ಇಲ್ಲ. ಅಪ್ಪ ಅಮ್ಮನ ಮೇಲೂ ಬೇಡ, ಗಂಡನ ಮೇಲೂ ಬೇಡ, ಮಕ್ಕಳು ಮೇಲೂ ಬೇಡ. ನಾನು ಮೊನ್ನೆ ಒಂದು DC ಆಫೀಸಲ್ಲಿ ನಿನ್ನೆ ಒಂದು ಕೇಸ್ ನೋಡಿದೆ. ಮಗನಿಗೆಲ್ಲ ಆಸ್ತಿ ಬರ್ದು ಕೊಟ್ಟಿದ್ದಾರೆ. ಈಗ ಮಗ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಅವ್ರು ಮೊದಲು ಒಂದ್ಸತಿ ಗ್ರಾಮ ಪಂಚಾಯತಿ ಮೆಂಬರ್ ಆದವರು. ಸೊ ಆ ಮಹಿಳೆ ಗ್ರಾಮ ಪಂಚಾಯತಿ ಮೆಂಬರ್ ಆದವರು. ಸೊ ಇವತ್ತು ಆ ಪರಿಸ್ಥಿತಿ ನೋಡಿದಾಗ ನನ್ಗನ್ಸುತ್ತೆ ಇಂಡಿಪೆಂಡೆನ್ಸ್ ಅಂತ ಎಲ್ಲರದ್ದು ಜೊತೆ ಇರಲಿ, ಜೊತೆ ಇಟ್ಕೊಳ್ಳಿ. ಎವ್ರಿಬಡಿ ಈಸ್ ರಿಕ್ವೈರ್ಡ್. ಅಂದರೆ ತಂದೆ ತಾಯಿ, ಗಂಡ, ಅಣ್ಣ, ತಮ್ಮ, ಸಿಸ್ಟರ್ಸ್ ಎಲ್ಲರೂ ಬೇಕು. ಬಟ್ ಆದರೆ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೋಬೇಕು. ಅದು ನನ್ನ ಕಿವಿ ಮಾತು ಮಹಿಳೆಯರಿಗೆ. ಯಾಕಂದರೆ ಯಾವತ್ತಾದರೂ ಒಂದು ದಿವಸ ನಮ್ಮ ಭವಿಷ್ಯ ಯಾರು ಕಂಡಿಲ್ಲ, ದೇವ್ರಿಗೆ ಮಾತ್ರ ಗೊತ್ತಿದೆ. ನಿಮ್ಮನ್ನು ನೀವು ಸುಧಾರಿಸ್ಕೊಂಡು ಹೋದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅಂದರೆ ನಿಮ್ಮ ಮಕ್ಕಳಿಗೂ ಒಳ್ಳೆಯದಾಗುತ್ತೆ, ಸಮಾಜಕ್ಕೂ ಒಂದು ಒಳ್ಳೆಯ ಉದಾಹರಣೆ ಆಗ್ತೀರಾ. ಆಮೇಲೆ ಇನ್ನೊಂದು ಅಂದರೆ ಈಗಿನ ಪುರುಷ ಪ್ರಧಾನ ಸಮಾಜದಲ್ಲಿ ಒಂದು ಕಿವಿ ಮಾತು ಅನಿಸುತ್ತೆ, ನಾವು ಇದನ್ನು ಸುಮಾರು ಸತಿ ಕೇಳಿಸ್ಕೊಂಡಿರ್ತೀರ, ಬಟ್ ಆದರೂ ಒಂದು ಈ ಜಾಗದಲ್ಲಿ ಕೂತು ಹೇಳಬೇಕಾಗುತ್ತೆ ಅನಿಸುತ್ತೆ. ನಮ್ಮ ಗಂಡು ಮಕ್ಳನ್ನ ಹೆಂಗೆ ಬೆಳೆಸ್ತೀವಿ ಅಂತ ಅದು ನಮಗೆ ಬಿಟ್ಟಿದ್ದು. ಅಂದರೆ ನಾವು ಹೆಣ್ಮಕ್ಳಾಗಿ ನಮ್ಮ ಮನೇಲಿರೋ ಗಂಡು ಮಕ್ಕಳನ್ನ ಅವ್ರಿಗೆ ಯಾವ ರೀತಿ ನಾವು ಕಲಿಸ್ಕೊಡ್ತೀವಿ, ಯಾವ ಕಲಿಕೆ ಕೊಡ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ರಿಫ್ಲೆಕ್ಟ್ ಆಗುತ್ತೆ ಗಂಡು ಮಕ್ಕಳು ಬೇರೆ ಹೆಣ್ಮಕ್ಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂತ. ಸೊ ಆ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ. ಗಂಡು ಮಕ್ಕಳನ್ನ ನೀವು ಚೆನ್ನಾಗಿ ಅವರಿಗೆ ಬುದ್ಧಿ ಮಾತು ಅಥವಾ ಅವರಿಗೆ ಒಳ್ಳೆ ಮಾರ್ಗದರ್ಶನ ಅಥವಾ ನಿಮ್ಮ ಸ್ವಭಾವದಿಂದ ಅವರಿಗೆ ತೋರಿಸ್ಕೊಡಿ ಹೆಣ್ಮಕ್ಳ ಜೊತೆ ಯಾವ ರೀತಿ ನಡ್ಕೋಬೇಕು ಅಂತ. ಅದಕ್ಕಿಂತ ದೊಡ್ಡ ಕಿವಿ ಮಾತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಒಳ್ಳೆ ಮಾತೇ ಹೇಳಿದ್ದೀರಾ. ಆ್ಯಕ್ಚುಲಿ ಬಹಳಷ್ಟು ಮಾಹಿತಿ, ಬಹಳಷ್ಟು ಇನ್ಫಾರ್ಮೇಶನ್ ನೀವು ನೀಡಿದ್ದೀರಾ. ಮತ್ತು ಮಹಿಳಾ ದಿನಾಚರಣೆ, ಮಹಿಳೆಯರ ಬಗ್ಗೆ, ಮಹಿಳೆಯರಿಗೋಸ್ಕರ ಏನೇನು ಕನಸಿದೆ ನಿಮ್ಮದು ಎಲ್ಲದ್ರ ಬಗ್ಗೆ ಮಾತಾಡಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ನೈನಾ ಅವರೇ. ಆ್ಯಂಡ್ ಹ್ಯಾಪಿ ವುಮೆನ್ಸ್ ಡೇ. ನಿಮಗೂ ಕೂಡ ಶೀಲಾ ಅವರೇ ಹ್ಯಾಪಿ ವಿಮೆನ್ಸ್ ಡೇ. ನೀವೇನು ನಿಮ್ಮ ಪ್ರೊಫೆಷನಲ್ಲಿ ಇದ್ದೀರಾ ಅದರಲ್ಲಿ ತುಂಬ ಎತ್ತರಕ್ಕೆ ನೀವು ಬೆಳೀರಿ, ಒಂದು ಮಹಿಳೆಯಾಗಿ ನಿಮ್ಮದೇ ಆದಂಥ ಚಾಪ್ ಮೂಡಿಸಿ ಅಂತ ನಾನು ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಂತಹ ಬಹಳಷ್ಟು ಮಾಹಿತಿ ಹಾಗೂ ಸುದ್ದಿಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.